ಇತ್ತೀಚಿನ ದಿನಗಳಲ್ಲಿ ಥೈರಾಯ್ಡ್ ಸಮಸ್ಯೆ ಅನ್ನೋದು ಎಲ್ಲರನ್ನ ಕಾಡ್ತಾ ಇದೆ. ಹಾಗಾದ್ರೆ ಏನಿದು ಥೈರಾಯ್ಡ್ ಅಂದ್ರೆ, ಯಾಕೆ ಈ ಸಮಸ್ಯೆ ಉಂಟಾಗುತ್ತೆ? ಥೈರಾಯ್ಡ್ ಸಮಸ್ಯೆ ಬಗ್ಗೆ ಮಾತಾಡಲಿಕ್ಕೆ ಮುಂಚೆ ಥೈರಾಯ್ಡ್ ಗ್ರಂಥಿ ಬಗ್ಗೆ ಮಾತಾಡ್ತೀನಿ. ಥೈರಾಯ್ಡ್ ಗ್ರಂಥಿ ಅಂತ ಇರೋದು ನಮ್ಮ ಕತ್ತಿಗೆ ಮುಂಭಾಗದಲ್ಲಿ ಒಂದು ಬಟರ್ಫ್ಲೈ ಶೇಪಲ್ಲಿ ಇರೋ ಅಂಥ ಒಂದು ಗ್ರಂಥಿನ ನಾವು ಥೈರಾಯ್ಡ್ ಅಂತ ಹೇಳ್ತೀನಿ. ಸೊ ಈ ಥೈರಾಯ್ಡ್ ಗ್ರಂಥಿಗೆ ಬರೋ ಅಂಥ ಸಮಸ್ಯೆಗಳಿಗೆ ನಾವು ಥೈರಾಯ್ಡ್ ಸಮಸ್ಯೆಗಳಂತ ಹೇಳ್ತೀನಿ. ಇವಾಗ ಟೈಪ್ಸ್ ಬಗ್ಗೆ ಎಲ್ಲ ಬಂದಾಗ ನಮಗೆ ಹೈಪರ್ ಥೈರಾಯ್ಡ್ ಅಂತಲೂ ಇರುತ್ತೆ, ಆಮೇಲೆ ಹೈಪೋಥೈರಾಯ್ಡ್ ಅಂತಲೂ ಇರುತ್ತೆ. ಓಕೆ, ಇನ್ನು ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾಗೋದು ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಇರ್ತಕ್ಕಂತಹ ಸಿಂಪ್ಟಮ್ಸ್ಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ ಡಾಕ್ಟರ್? ಇವಾಗ ಸಿಂಪ್ಟಮ್ಸ್ ಬಗ್ಗೆ ಇದು ಮಾಡಲಿಕ್ಕೆ ಮುಂಚೆ ನಾನು ಹೈಪರ್ ಥೈರಾಯ್ಡ್ ಏನಂತ ಹೇಳ್ಕೊಡ್ತೀನಿ. ಸೊ ಹೈಪರ್ ಥೈರಾಯ್ಡ್ ಏನಂದರೆ ನಮ್ಮದು ಹಾರ್ಮೋನ್ಸ್ದು ಉತ್ಪತ್ತಿ ಬಂದು ಹೆಚ್ಚಾಗಿ ಜಾಸ್ತಿ ಆಗಿರುವಂಥ ಕಂಡೀಷನ್ಗೆ ನಾವು ಹೈಪರ್ ಥೈರಾಯ್ಡ್ ಅಂತ ಹೇಳ್ತೀನಿ. ಆಮೇಲೆ ಹೈಪೋಥೈರಾಯ್ಡಲ್ಲಿ ಹೇಗೆ ಆಗುತ್ತೆ ಅಂದರೆ ಹಾರ್ಮೋನ್ದ ಉತ್ಪತ್ತಿ ಬಂದು ನಮಗೆ ಸಾಕಷ್ಟು ಅಮೌಂಟಿಂದ ಕೆಳಗಡೆ ಬರ್ತಾರೆ, ಅಂದರೆ ಕಮ್ಮಿ ಇದ್ದಾಗ ಅದಕ್ಕೆ ನಾವು ಹೈಪೋಥೈರಾಯ್ಡ್ ಸಮಸ್ಯೆಗಳಂತ ಹೇಳ್ತೀನಿ. ಸೊ ಇವಾಗ ರೋಗ ಲಕ್ಷಣಗಳಂದರೆ ಸಿಂಪ್ಟಮ್ಸ್ ಬಗ್ಗೆ ಮಾತಾಡಿದರೆ ಈ ಎರಡು ಕಂಡೀಷನಲ್ಲಿನೂ ಸಿಂಪ್ಟಮ್ಸ್ ಬಂದಾಗ ಅದು ಎರಡು ಡಿಫ್ರೆಂಟ್ ಆಪೋಸಿಟ್ ಆಗಿರುತ್ತೆ. ಇವಾಗ ಎಕ್ಸಾಂಪಲ್ ನೋಡಿದರೆ ಹೈಪೋಥೈರಾಯ್ಡ್ ಸಮಸ್ಯೆಗಳಲ್ಲಿ ನಮ್ಮ ಸಿಂಪ್ಟಮ್ಸ್ ಬಗ್ಗೆ ನೋಡಿದರೆ ಅದರಲ್ಲಿ ನಮ್ಮದು ಹಾರ್ಟ್ ರೇಟ್ ಬಂದು ತುಂಬ ಕಡಿಮೆ ಆಗುವಂಥ, ಅದಕ್ಕೆ ನಾವು ಬ್ರಾಡಿಕಾರ್ಡಿಯಾ ಅಂತ ಹೇಳ್ತೀನಿ. ಆಮೇಲೆ ನಮಗೆ ಕೂದಲು ಉದುರು ಅಂತ ಅಂದರೆ ಹೇರ್ ಫಾಲ್ ಬಗ್ಗೆ ಮಾತಾಡ್ತೀನಿ. ಹೇರ್ ಫಾಲ್ ಬಂದಾಗ ಹೇಗೆ ಆಗುತ್ತೆ ಅಂದರೆ ಒಂದು ದಿನಕ್ಕೆ ಒಂದು 100 ಸ್ಟ್ರ್ಯಾಂಡ್ಸಿಂದ ಮೇಲೆ ಇರುವ ಹೇರ್ ಫಾಲ್ ಬಂದಾಗ ಅದಕ್ಕೆ ನಾವು ಹೈಪೋಥೈರಾಯ್ಡಲ್ಲಿ ಒಂದು ಲಕ್ಷಣ ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದು ವೆಯ್ಟ್ ಬಂದು ಗೇನ್ ಆಗೋದಂತ, ಅಂದರೆ ನಾವು ಸ್ವಲ್ಪ ಊಟ ತಿಂದ್ರೂ ನಮಗೆ ಹೆಚ್ಚಾಗಿ ಜಾಸ್ತಿ ಸಡನ್ ಆಗಿ ವೆಯ್ಟ್ ಗೇನ್ ಅಂತ ಒಂದು ಕಾಣ್ಬೋದು. ಆಮೇಲೆ ಈ ವೆಯ್ಟ್ ಗೇನಿಂದ ಏನಾಗುತ್ತೆ ಅಂದರೆ ನಮಗೆ ಕಾನ್ಸ್ಟಿಪೇಷನ್ ಅಂತ ಒಂದು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಂಪ್ಟಮ್ಸ್ ನೋಡಿದರೆ ನಮಗೆ ಕಾನ್ಸ್ಟಿಪೇಷನ್ ಅಂತ ಒಂದು ಬರೋದಕ್ಕೆ ಇರುತ್ತೆ. ಆಮೇಲೆ ನಮ್ಮದು ಪ್ರಾಪರಾಗಿ ಡೈಜೆಷನ್ ಆಗೋಲ್ಲ ಅಂತ ಆ ಥರ ಗ್ಯಾಸ್ಟ್ರೈಟಿಸ್ ಅಂತ ಒಂದು ಸಮಸ್ಯೆಗಳು ಕೂಡ ನಾವು ಕಾಣ್ಬರ್ಬೋದು ಹೈಪೋಥೈರಾಯ್ಡಲ್ಲಿ. ಅದೇ ನಾವು ಹೈಪರ್ ಥೈರಾಯ್ಡಲ್ಲಿ ನೋಡ್ತಾ ನಮಗೆ ಹಾರ್ಟ್ ರೇಟ್ ಬಂದು ಇನ್ನೂ ಜಾಸ್ತಿಯಾಗಿ ಕಾಣುತ್ತೆ, ಅಂದರೆ ಟಕಿಕಾರ್ಡಿಯಾ ಅಂತ ಹೇಳ್ತೀನಿ. ಸೊ ಅದರಲ್ಲಿ ಹಾರ್ಟ್ ಬೀಟ್ ಬಂದು ಮೋರ್ ದೆನ್ ಒಂದು 100, ನಮಗೆ 80 to 100 ಬೀಟ್ಸ್ ಅಂತ ಒಂದು ನಾರ್ಮಲ್ ಆಗಿ ಇಟ್ಟರೆ 100 ಬೀಟ್ಸ್ಗಿಂತ ಜಾಸ್ತಿ ಬರುವಾಗ ನಾವು ಅದಕ್ಕೆ ಟಕಿಕಾರ್ಡಿಯಾ ಅಥವಾ ಹಾರ್ಟ್ ಬೀಟ್ನ ಜಾಸ್ತಿ ಆಗೋ ಕಂಡೀಷನ್ ಅಂತ ಹೇಳ್ತೀನಿ. ಸೊ ಅದರಲ್ಲಿ ಟಕಿಕಾರ್ಡಿಯಾ ಅಂತ ಒಂದು ಸಿಂಪ್ಟಮ್ಸ್ನ ನಾವು ಕಾಣ್ಬರ್ಬೋದು. ಆಮೇಲೆ ನಮ್ಮದು ಹಸಿವು ಜಾಸ್ತಿಯಾಗಿ ಕಾಣಿಸುತ್ತೆ, ಆಮೇಲೆ ನಾವು ಜಾಸ್ತಿಯಾಗಿ ಊಟನೂ ತಿನ್ನುತ್ತೆ, ಬಟ್ ಆದ್ರೂ ನಮ್ಮದು ವೆಯ್ಟ್ ಲಾಸ್ನ ನಾವು ಕಾಣಿಸುತ್ತೆ. ಆಮೇಲೆ ಅದರಲ್ಲಿ ನಮಗೆ ಲೂಸ್ ಮೋಷನ್ ಕಾಣಿಸುತ್ತೆ, ಅಂದರೆ ಪದೇ ನಾವು ವಾಶ್ರೂಮ್ ಟಾಯ್ಲೆಟ್ ಹೋಗಬೇಕು ಅಂತ ಅನಿಸುತ್ತೆ. ಸೊ ಲೂಸ್ ಮೋಷನ್ ಅಂತ ಒಂದು ಸಿಂಪ್ಟಮ್ ಬರುತ್ತೆ. ಆಮೇಲೆ ಹೈಪರ್ ಥೈರಾಯ್ಡ್ ಬಂದಾಗ ಜಾಸ್ತಿ ಬೆವರೋದು, ಅಂದರೆ ಏನು ಹೇಳೋದು, ಸ್ವೆಟ್ಟಿಂಗ್ ಸ್ವಲ್ಪ ಜಾಸ್ತಿಯಾಗಿ ಕಾಣಿಸುತ್ತೆ. ಆಮೇಲೆ ಇನ್ನೊಂದು ನಮ್ಮದು ಹೇರ್ ಬಗ್ಗೆ ನೋಡಿದರೆ ಹೇರ್ ಫಾಲ್ ಎರಡರಲ್ಲಿನೂ ನಾವು ಕಾಣ್ಬೋದು, ಹೈಪರಲ್ಲಿನೂ ಕಾಣಿಸುತ್ತೆ. ಬಟ್ ಹೈಪರ್ ಥೈರಾಯ್ಡಲ್ಲಿನೂ ನಮಗೆ ಹೇರ್ ಸ್ಟ್ರ್ಯಾಂಡ್ಸ್ ಬಂದು ಮೋರ್ ದೆನ್ 100 ಸ್ಟ್ರ್ಯಾಂಡ್ಸಿನ ಹೇರ್ ಫಾಲ್ ಕೂಡ ನಾವು ಕಾಣ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.